ರಾಜ್ಯ ಸರ್ಕಾರ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಆಗೋದಂತೂ ಫಿಕ್ಸ್ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಆ ಮೊದಲ ವಿಕೆಟ್ ಯಾರು? ಡಿ.ಕೆ.ಶಿ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಫಿಕ್ಸ್. ಹಾಗಾದ್ರೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಎನ್ನಲಾಗ್ತಾ ಇದೆ. ರಾಜೀನಾಮೆ ಇಂಗಿತದ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರಂತೆ ನಾಗೇಂದ್ರ. ಸಿಎಂ ಡಿ.ಕೆ.ಶಿಗೆ ರಾಜೀನಾಮೆಯ ಇಂಗಿತವನ್ನ ಹೇಳಿದ್ದಾರಂತೆ ದೂರವಾಣಿಯ ಕರೆ ಮೂಲಕ. ಸಿಎಂ ಡಿ.ಕೆ ಜೊತೆ ಮಾತಾಡಿರ್ತಕ್ಕಂಥ ಬಿ ನಾಗೇಂದ್ರ ರಾಜೀನಾಮೆ ನೀಡೋದಾಗಿ ಸಿಎಂ ಬಳಿ ಮಾತುಕತೆಯಾಡಿದ್ದಾರಂತೆ. ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ. ಪದೇ ಪದೇ ನನ್ನ ವಿಚಾರ ವಿಪಕ್ಷಗಳು ಎಳೆದು ತರ್ತಾ ಇದೆ. ಪಾದಯಾತ್ರೆಯಲ್ಲೂ ಕೂಡ ನನ್ನ ವಿಚಾರವೇ ಇದೆ. ಅನಗತ್ಯವಾಗಿ ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಸರ್, ಅದಕ್ಕೆ ನಾನೇ ರಾಜೀನಾಮೆಯನ್ನು ನೀಡುತ್ತೇನೆ ಅಂತ ನಾಗೇಂದ್ರ ಅವರು ಹೇಳಿದ್ದಾರಂತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪರ್ಸನಲ್ ಆಗಿ ಕರೆ ಮಾಡಿಬಿಟ್ಟು ಅವರೇ ಈ ಒಂದು ರಾಜೀನಾಮೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹುತೇಕ ಇಂದು ಸಂಜೆಯೇ ಅಥವಾ ನಾಳೆಗೆ ರಾಜೀನಾಮೆ ನೀಡ್ತಾರೆ ಎನ್ನಲಾಗ್ತಾ ಇದೆ. ನಾಗೇಂದ್ರ ನಿಲುವಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮ ನಿಲುವಿನ ಕುರಿತು ಹೈಕಮಾಂಡ್ಗೆ ತಿಳಿಸ್ತೇನೆ. ಸಚಿವ ಸ್ಥಾನ ಕೊಡುವಾಗ ಚರ್ಚಿಸಿಯೇ ಕೊಟ್ಟಿದ್ದಾರೆ. ಹೈಕಮಾಂಡ್ ಎಲ್ಲ ಚರ್ಚೆ ನಡೆಸಿಯೇ ಕೊಟ್ಟಿದೆ. ಅವರದ್ದೇ ಆದ ಕೆಲ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರವನ್ನು ತಿಳಿಸ್ತೇನೆ ಅಂತ ಸಚಿವ ನಾಗೇಂದ್ರ ಅವರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಮಾಧಾನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಬಹುತೇಕ ಇವತ್ತು ಸಾಯಂಕಾಲ ಅಥವಾ ನಾಳೆ ರಾಜೀನಾಮೆಯನ್ನ ಕೊಡಬಹುದು ಬಿ ನಾಗೇಂದ್ರ ಅವರು ಎನ್ನಲಾಗ್ತಾ ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಕಾಲ್ ಮಾಡಿದ್ದಾರಂತೆ. ಬಿಜೆಪಿ ಪಕ್ಷದ ನಾಯಕರು ಹಾಗೆ ಜೆಡಿಎಸ್ ಪಕ್ಷದ ನಾಯಕರು ಕೂಡ ನನ್ನ ವಿಚಾರವನ್ನೇ ಜಾಸ್ತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗೆ ಹೋರಾಟವನ್ನು ಕೂಡ ಮಾಡೋಕೆ ಮುಂದಾಗಿದ್ದಾರೆ. ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಯಚೂರಿನಿಂದ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆ ಮಾಡೋಕ್ಕೂ ಕೂಡ ಸಿದ್ಧವಾಗಿದ್ದಾರೆ. ಈ ಒಂದು ವಿಚಾರ ಮತ್ತಷ್ಟು ಚರ್ಚೆ ಆಗೋದು ಬೇಡ. ನನ್ನಿಂದ ಪಕ್ಷಕ್ಕೆ ಯಾವುದೇ ಮುಜುಗರ ಆಗೋದು ಬೇಡ. ಹೀಗಾಗಿ ನಾನೇ ರಾಜೀನಾಮೆಯನ್ನ ಕೊಡೋಕೆ ಸಿದ್ಧರಿದ್ದೇನೆ ಅಂತ ಡಿ.ಕೆ. ಶಿವಕುಮಾರ್ ಅವರ ಹತ್ರ ನಾಗೇಂದ್ರ ಅವರು ಫೋನ್ ಕಾಲ್ ಮೂಲಕ ಮಾತನಾಡಿದ್ದಾರಂತೆ. ಇದಕ್ಕೆ ರಿಯಾಕ್ಟ್ ಮಾಡಿದಂತಹ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಎಲ್ಲ ಚರ್ಚೆ ಮಾಡಿಯೇ ಕೊಟ್ಟಿದೆ. ಅವರದ್ದೇ ಆದಂತಹ ಕೆಲ ಲೆಕ್ಕಾಚಾರದಲ್ಲಿ ನಿಮಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನನ್ನ ನಿರ್ಧಾರವನ್ನ ತಿಳಿಸ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರಿಗೆ ರಿಯಾಕ್ಟ್ ಮಾಡಿದ್ದಾರಂತೆ. ರಾಜೀನಾಮೆಯನ್ನ ನೀಡೋಕೆ ಬಿ ನಾಗೇಂದ್ರ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ರಾಜೀನಾಮೆ ನೀಡಲು ನಿರ್ಧರಿಸಿದ ಬಿ ನಾಗೇಂದ್ರ ಹೈಕಮಾಂಡ್ ನಾಯಕರ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಯ ಬಳಿಕ ರಾಜೀನಾಮೆಯನ್ನ ಕೊಡ್ತಾರಾ? ಇಂದು ಅಥವಾ ನಾಳೆ ಸಂಜೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಬಿ ನಾಗೇಂದ್ರ ಅವರು ಕರೆ ಮಾಡಿ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರ ಭೇಟಿಯೂ ಕೂಡ ಮಾಡಬಹುದು, ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ ಬಿ ನಾಗೇಂದ್ರ ಅವರು. ಇನ್ನು ಹೈಕಮಾಂಡ್ ನಾಯಕರ ಭೇಟಿಯ ಬಳಿಕ ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ಇಲ್ವಾ? ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ? ಭೇಟಿ ಮಾಡಿ ಹೈಕಮಾಂಡ್ ನಾಯಕರು ಮನವೊಲಿಸುವಂತಹ ಪ್ರಯತ್ನವನ್ನೇನಾದರೂ ಮಾಡ್ತಾರಾ ಅಥವಾ ಹೀಗೆ ಮುಂದೆ ತಳ್ಳಿ ಅಂತ ಏನಾದರೂ ಸಜೆಷನ್ ಕೊಡ್ತಾರಾ? ಗೊತ್ತಿಲ್ಲ. ಇಂದು ಅಥವಾ ನಾಳೆ ಸಂಜೆ ನಾಗೇಂದ್ರ ಅವರ ರಾಜೀನಾಮೆ ಫಿಕ್ಸ್ ಎನ್ನಲಾಗ್ತಾ ಇದೆ. ನಾಗೇಂದ್ರ ರಿಸೈನ್ ವಿಚಾರಕ್ಕೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿರುವವರು ಶಿಸ್ತಿನ ಸಿಪಾಯಿಗಳು, ಶಾಸಕರು ಸಚಿವರು ಶಿಸ್ತಿನ ಸಿಪಾಯಿಗಳಿದ್ದಂತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬಿ ನಾಗೇಂದ್ರ ಅವರು ಸಚಿವ ಸ್ಥಾನದಿಂದ ರಾಜೀನಾಮೆಯನ್ನ ಕೊಡಲೇಬೇಕು, ಅವರನ್ನ ತೆರವು ಮಾಡಲೇಬೇಕು ಅಂತ ಈಗಾಗಲೇ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿದಿರುವಂಥದ್ದು. ಈಗಾಗಲೇ ಸದನದ ಬಾವಿಗಿಳಿದು ಹೋರಾಟವನ್ನ ಕೂಡ ಮಾಡಿದ್ರು. ಅಧಿವೇಶನ ಕೂಡ ಬೇಗ ಮುಕ್ತಾಯವಾಗೋಕೆ ಇದೇ ಒಂದು ವಿಚಾರ ಸಾಕಷ್ಟು ಕಾರಣವಾಯಿತು ಅಂತ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗಲಾರದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಗೇಂದ್ರ ಅವರು ಕೂಡ ರಿಸೈನ್
ವಿಚಾರಕ್ಕೆ ಸಿಎಂ ರಿಯಾಕ್ಟ್ ಮಾಡಿದ್ದಾರಂತೆ. ಅಂದ್ರೆ ಶಾಸಕರು ಸಚಿವರು ಶಿಸ್ತಿನ ಸಿಪಾಯಿಗಳಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿ ನಾಗೇಂದ್ರ ಅವರ ರಾಜೀನಾಮೆ ಕುರಿತಂತೆ ಏನ್ ಮಾತನಾಡಿದ್ದಾರೆ, ತಮ್ಮ ಶಾಸಕರು ಹಾಗೆ ಸಚಿವರ ಕುರಿತಂತೆ ಏನ್ ಮಾತನಾಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನೋಡ್ಕೊಂಡು ಬರೋಣ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ನಮ್ಮ ಪಕ್ಷದ ಪ್ರತಿಯೊಬ್ಬ ಸಚಿವರು ಕೂಡ ಶಾಸಕರು ಕೂಡ ಶಿಸ್ತಿನ ಸಿಪಾಯಿಗಳಾಗಿದ್ದಾರೆ ಅಂತ ವಾದವನ್ನ ಮಂಡಿಸಿರುವಂಥದ್ದು. ನೋಡಿ, ಅವರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಶಾಸಕರನ್ನ ಕೂಡ ಬಿಟ್ಕೊಡೋಕೆ ಸಿದ್ಧರಿಲ್ಲ, ಹಾಗೆ ಸಚಿವರನ್ನ ಕೂಡ ಬಿಟ್ಕೊಡೋಕೆ ಸಿದ್ಧರಿಲ್ಲ. ಬಿ ನಾಗೇಂದ್ರ ಅವರ ಈ ನಿರ್ಧಾರ ನಿಜಕ್ಕೂ ಕೂಡ ಹೈಕಮಾಂಡ್ಗೆ ಒಂದು ರೀತಿಯ ಆಶ್ಚರ್ಯ ಅಂತಾನೆ ಹೇಳಬಹುದು. ಹಾಗೆ ಆಕಸ್ಮಿಕವಾಗಿ ಅವರೇನಾದ್ರೂ ರಾಜೀನಾಮೆಯನ್ನ ಕೊಟ್ಟೇ ಬಿಡ್ತೀನಿ ಅಂತ ಬಹಿರಂಗವಾಗಿ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟರು ಅಂತಂದ್ರೆ ಇದು ಬಿಜೆಪಿಯ ಹಾಗೆ JDS ನಾಯಕರ ಒಂದು ಹೋರಾಟದ ಜಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡದೆ, ಜನರ ಅಹವಾಲುಗಳನ್ನ ಸ್ವೀಕಾರ ಮಾಡದೆ ಈ ಸದನವೆಲ್ಲ ಹಾಳು ಮಾಡಿದ್ರಲ್ಲ, ಅದಕ್ಕೆ ಸಂದಂತಹ ಜಯ ಅನ್ಸ್ಕೊಳ್ಳುತ್ತೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.